ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಸಂಡೆಯ ವ್ಲಾಗ್, ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನದ ವ್ಲಾಗ್. ಇಲ್ಲಿ ಶ್ರೇಯಾಂಕ್ಗೆ ಕೃಷ್ಣನ ವೇಷ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಎವ್ರಿ ಇಯರ್ ಹಾಕ್ತೀವಿ ನಾವು ಅವನಿಗೆ. ಇದು 4th ಇಯರ್ ಅವನನ್ನು ಈ ಥರ ರೆಡಿ ಮಾಡ್ತಾ ಇರೋದು. ಸ್ಟುಡಿಯೋಗೆಲ್ಲ ಏನು ಕರ್ಕೊಂಡು ಹೋಗಲ್ಲ, ಸುಮ್ಮನೆ ನಾವೇ ಮೊಬೈಲಲ್ಲಿ ಫೋಟೋ ತೆಗಿತೀವಿ ಅಷ್ಟೇ. ನೋಡಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಲಾಸ್ಟ್ ಇಯರೆಲ್ಲ ತುಂಬ ಹಠ ಮಾಡ್ತಾ ಇದ್ದ, ಯಾವುದು ಹಾಕಿಸ್ಕೊತಾ ಇರಲಿಲ್ಲ. ಈ ವರ್ಷ ಏನು ಅವನಾಗೆ ಎಲ್ಲ ಕೇಳಿ ಕೇಳಿ ಅದು ಹಾಕು ಇದು ಹಾಕು ಅಂತ ಎಲ್ಲ ಹಾಕ್ತಾಯಿದ್ದ. ಸೊ ಅದಕ್ಕೆ ರೆಡಿ ಮಾಡೋದಕ್ಕೇನು ಪ್ರಾಬ್ಲಮ್ ಆಗಿಲ್ಲ ಈ ಸಲ. ಬಟ್ ಒಂದು ಅಂದರೆ ಅವನಿಗೆ ಈ ಫೋಟೋ ವೀಡಿಯೋ ಅಂದರೆ ಆಗಲ್ಲ, ಫೋಸ್ ಕೊಡೋದು ಅಂದರೆ ಆಗಲ್ಲ, ಕೇಳಲ್ಲ, ನಿಂತಲ್ಲಿ ನಿಲ್ಲಲ್ಲ, ಆ ಥರ ಎಲ್ಲ. ನೋಡಿ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದ ವೀಡಿಯೋ ಮಾಡೋ ಟೈಮಲ್ಲಿ ಅಂತ ತೋರಿಸ್ತೀನಿ ಅದನ್ನು. ಇಷ್ಟು ವರ್ಷವೂ ನಾವು ನಮ್ಮನೆ ಟ್ಯಾರೆಸಲ್ಲೇ ತೆಗಿತಾ ಇದ್ದಿದ್ದು ಫೋಟೋ ವೀಡಿಯೋ ಎಲ್ಲ. ಈ ಸಲ ಜಾಗ ಚೇಂಜ್ ಮಾಡೋಣ, ಎಲ್ಲಾದರೂ ಸ್ವಲ್ಪ ಹೊರಗಡೆ ಹೋಗಿ ಖಾಲಿ ಜಾಗ ಎಲ್ಲಾದರೂ ಸಿಕ್ಕರೆ ನೋಡೋಣ, ಅಲ್ಲಿ ತೆಗಿಯೋಣ, ಗ್ರೀನರಿ ಎಲ್ಲ ಇದ್ದ ಕಡೆ ಅಂತ ಅಂದ್ಕೊತಾ ಇದ್ದೀವಿ. ಮಳೆ ಬರದಿದ್ದರೆ ಸಾಕು ಅಂತ ಅಂದ್ಕೊತಾ ಇದ್ವಿ. ಹಾಗಾಗಿ ಮಧ್ಯಾಹ್ನ ಮೇಲೆ ಬೇಡ, ಬೆಳಗ್ಗೆನೇ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 10 ಗಂಟೆನ 11 ಗಂಟೆನ ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ನೋಡಿ ಫೈನಲಿ ರೆಡಿ ಆದ ನಮ್ಮ ಕೃಷ್ಣ ಕಂಪ್ಲೀಟಾಗಿ. ತನ್ನಂತಾನೇ ಕನ್ನಡಿನಲ್ಲಿ ನೋಡ್ಕೊತಾ ಇದ್ದ. ನಾವು ಹೊರಗೆ ಹೋಗೋಷ್ಟರಲ್ಲಿ ಮಳೆ ಏನಾದರೂ ಬಂದರೆ ಅಂತ ಸೇಫ್ಟಿ ಪರ್ಪಸ್ಗೆ ಇರಲಿ ಅಂತ ಒಂದಷ್ಟು ಫೋಟೋ ವೀಡಿಯೋ ಎಲ್ಲ ಮನೆಯಲ್ಲೇ ತಗೊಂಡ್ವಿ. ನಾನು ಆಗಲೇ ಹೇಳಿದೆ ನೋಡಿ, ಅವನಿಗೆ ಫೋಟೋ ವೀಡಿಯೋ ಅಂದರೆ ಆಗಲ್ಲ ಅಂತ. ಇಷ್ಟೊತ್ತು ಸ್ಮೈಲೆಲ್ಲ ಮಾಡ್ತಾಯಿದ್ದ, ಸಡನ್ನಾಗಿ ಫುಲ್ಲು ಗಂಭೀರ ಆಗಿಬಿಟ್ಟ ಅವನಿಗೆ. ಹಾಗೇ ಸ್ಮೈಲ್ ಕೊಡು ಅಂದರೆ ಫೋಟೋಗೆ ಅವನಿಗೆ ಇಷ್ಟ ಆಗಲ್ಲ ಸ್ಮೈಲ್ ಕೊಡೋದು ಎಲ್ಲ. ಕೆಲವು ಮಕ್ಕಳು ಇರ್ತಾರಲ್ಲ, ಹಿಂಗೇ ಇರ್ತಾರೆ. ಹೆಣ್ಮಕ್ಳಾದರೆ ಚೆನ್ನಾಗಿ ಫೋಸ್ ಕೊಡ್ತಾರೆ, ಗಂಡು ಮಕ್ಕಳು ಸ್ವಲ್ಪ ಹಿಂಗೇ ಅನಿಸುತ್ತೆ ನನಗೆ. ಹೊರಟ್ವಿ ಇವಾಗ. ಅವನನ್ನು ಮುಂದ್ಗಡೆ ಕೂರಿಸಿ ನಾನು ಹಿಂದ್ಗಡೆ ಕೂತಿದ್ದೆ, ಅದಕ್ಕೆ ನನ್ನನ್ನು ಕರಿತಾ ಇದ್ದ ಬಾ ಬಾ ಅಂತ. ನಾನು ಅಲ್ಲಿ ಕೂತ್ರೆ ಅವನನ್ನು ಮಡಿಲಲ್ಲಿ ಕೂರಿಸ್ಕೊಂಡು ಸರಿಯಾಗಲ್ಲ, ಆರ್ನಮೆಂಟ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವನನ್ನು ಒಬ್ಬನನ್ನೇ ಮುಂದ್ಗಡೆ ಕೂರಿಸಿದ್ದೆ. ನಾನು ಹಿಂದ್ಗಡೆ ಕೂತಿದ್ದೆ. ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಾದರೂ ಖಾಲಿ ಜಾಗ ಅಂದರೆ ಜನ ಸ್ವಲ್ಪ ಕಡಿಮೆ ಇರೋ ಜಾಗ ಸಿಗುತ್ತಾ, ಚೆನ್ನಾಗಿರೋ ಗ್ರೀನರಿ ಎಲ್ಲ ಇರೋ ಜಾಗ ಸಿಗುತ್ತಾ ಅಂತ. ಜಾಗಗಳೆಲ್ಲ ಚೆನ್ನಾಗೇ ಇತ್ತು ನೋಡಿ, ನೀವು ನೋಡ್ತಾ ಇರೋ ಹಂಗೆ ಫುಲ್ಲು ಗ್ರೀನ್ ಆಗಿತ್ತು. ಬಟ್ ಅಲ್ಲಲ್ಲಿ ಅಂಗಡಿಗಳು, ಜನಗಳು, ಗಾಡಿಗಳು ಎಲ್ಲ ಓಡಾಡ್ತಾ ಇದ್ವು. ಕರೆಕ್ಟಾದ ಜಾಗ ಸಿಗ್ತಾ ಇರಲಿಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಜನ ಇರೋ ಕಡೆ ಎಲ್ಲ ಗಾಡಿ ನಿಲ್ಲಿಸಿದ್ರೆ ಇವನನ್ನೇ ನೋಡ್ತಾರೆ. ಯಾಕಂದರೆ ಕೃಷ್ಣನ ಡ್ರೆಸ್ಸಲ್ಲಿದ್ದ ಅಲ್ವಾ, ಇವನಿಗೆ ಮೊದಲೇ ಆಗಲ್ಲ ಫೋಟೋ ವೀಡಿಯೋ ಅಂದರೆ. ಜನಗಳನ್ನೆಲ್ಲ ನೋಡಿದರೆ ಇನ್ನೂ ಕಾನ್ಷಿಯಸ್ ಆಗ್ತಾನೆ ಅಂತ ಅಂದ್ಕೊಂಡು ಫೈನಲಿ ನೋಡಿ ಈ ಜಾಗಕ್ಕೆ ಬಂದ್ವಿ. ಇಲ್ಲಿ ಮನೆಗಳೆಲ್ಲ ಇತ್ತು ಸ್ವಲ್ಪ ಆ ಕಡೆಗೆ, ಬಟ್ ಜನ ಏನು ಅಷ್ಟೊಂದು ಓಡಾಡ್ತಾ ಇರಲಿಲ್ಲ. ಆವಾಗ ಒಬ್ಬರು ಇಬ್ಬರು ಬಂದು, ಕೆಲವೊಬ್ಬರು ನಿಂತು ನೋಡ್ತಾ ಇದ್ದರು. ಹೆಂಗಿದ್ರು ಗಾಡಿಯಿಂದ ಇಳ್ದಿದ್ದೀವಲ್ವ, ನೋಡಿದರೆ ನೋಡ್ಕೊಳ್ಳಿ ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ಒಂದಷ್ಟು ಫೋಟೋ ವೀಡಿಯೋ ತಗೊಂಡ್ವಿ. ನಿಲ್ಲು ಅಂದ ಕಡೆ ನಿಲ್ತಾ ಇರಲಿಲ್ಲ, ಓಡು ಅಂದಾಗ ಓಡಲ್ಲ, ನಡಿ ಅಂದಾಗ ನಡಿಯಲ್ಲ, ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದ. ಏನು ಮಾಡೋದು, ಮಕ್ಕಳು ಹಾಗೇನೆ ಅಲ್ವಾ, ನಮಗಿಷ್ಟ ಬಂದಂಗೆ ಅವರು ಇರಲ್ಲ, ಅವ್ರಿಗಿಷ್ಟ ಆಗೋ ಥರನೇ ಅವ್ರು ನಡ್ಕೊಳ್ಳೋದು. ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇಬ್ಬರು, ನಾನು ಅಷ್ಟೇ ಇವರು ಅಷ್ಟೇ, ವೀಡಿಯೋ ಎಲ್ಲ ಇಬ್ಬರು ತಗೊತಾ ಇದ್ವಿ. ನೋಡೋಣ ಯಾವ ಚೆನ್ನಾಗಿ ಬರುತ್ತೋ ಅದನ್ನು ಇಟ್ಕೊಳ್ಳೋಣ ಅಂತ. ನೋಡಿ ನಾವು ಮೊಬೈಲ್ನ ಯಾವ ಆ್ಯಂಗಲಲ್ಲಿ ಇಟ್ಕೊಂಡಿರ್ತೀವೋ ಅವನು ಅದರ ಒಪೋಸಿಟ್ ಡೈರೆಕ್ಷನ್ಗೆ ನೋಡೋದು. ಅದೇ ಹೇಳಿದೆ ಅಲ್ವಾ, ಅವನಿಗೆ ವೀಡಿಯೋ ಎಲ್ಲ ಇಷ್ಟ ಆಗಲ್ಲ ಅಷ್ಟೊಂದು. ಅವನು ಮುಖ ಯಾವ ಕಡೆಗಿದ್ವಿ ಆ ಕಡೆಗೆ ಟರ್ನ್ ಆಗಿ ನಾವು ವೀಡಿಯೋ ಮಾಡ್ಕೋಬೇಕು. ಈ ಥರ ಸರ್ಕಸ್ಗಳೆಲ್ಲ ಮಾಡಿದ್ದೀವಿ ನಾವು. ಅದು ಹೆಂಗೋ ಮಾಡಿ ಒಂದು ವೀಡಿಯೋ, ಕೆಲವೊಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಅದನ್ನು ನಾನು ವೀಡಿಯೋದ ಎಂಡಲ್ಲಿ ಹಾಕ್ತೀನಿ. ಬಟ್ ಅದು ಏನಂದರೆ ಫುಲ್ ಸ್ಕ್ರೀನಲ್ಲಿ ಕಾಣಲ್ಲ ನಿಮಗೆ. ನೋಡಿ ಈ ವಿಡಿಯೋನೂ ಅಷ್ಟೇ ಫುಲ್ ಸ್ಕ್ರೀನಲ್ಲಿಲ್ಲ, ಯಾಕಂದರೆ ನಾನು ಉದ್ದಕ್ಕೆ ಹಿಡ್ಕೊಂಡು ವೀಡಿಯೋ ಮಾಡಿರೋದು ಇದು ಕೆಲವೊಂದೆಲ್ಲ. ಹಾಗಾಗಿ ವ್ಲಾಗ್ಗೆ ಅಂತ ಮಾಡಿದಾಗ ಹೀಗೆ ಅಡ್ಡಕ್ಕೆ ಹಿಡ್ಕೊಂಡಿರ್ತೀವಿ ಅಲ್ವಾ. ಸೊ ಕೆಲವೊಂದು ವೀಡಿಯೋಸ್ ಹಿಂಗೆ ಫುಲ್ ಸ್ಕ್ರೀನಲ್ಲಿ ಕಾಣಲ್ಲ ನಿಮಗೆ, ಆ ರೀಸನ್ಗೋಸ್ಕರ.
ಜಾಗದಲ್ಲಿ ತಗೊಂಡಿರೋ ಫೋಟೋ ವಿಡಿಯೋದಲ್ಲಿ ನಮಗಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹಾಗಾಗಿ ಅಲ್ಲೇ ಹತ್ತಿರದಲ್ಲೇ ಒಂದು ಕೆರೆ ಇತ್ತು, ನೋಡೋಣ ಅಲ್ಲಿ ಏನಾದರೂ ಚೆನ್ನಾಗಿರೋ ಜಾಗ ಇದೆಯಾ, ಫೋಟೋ ತೆಗಿಯೋದಕ್ಕಾಗುತ್ತಾ, ಅಲ್ಲಿ ಹೋಗಿ ನೋಡೋಣ ಅಂತ ಆ ಕಡೆ ಬಂದ್ವಿ. ನೋಡಿ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಆ್ಯಕ್ಚುಲಿ. ಬಟ್ ಸ್ವಲ್ಪ ಜನ ಇದ್ದರು, ಇಲ್ಲಿ ಗಾಡಿ ಎಲ್ಲ ತೊಳಿತಾ ಇದ್ರು. ಹಾಗೇನೆ ಅಲ್ಲೇ ಒಂದು ಪಾರ್ಕ್ ಕೂಡ ಇತ್ತು, ಫುಲ್ಲು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅಲ್ಲಿ ಸೌಂಡ್ ಎಲ್ಲ ಇತ್ತು. ಇವನು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದ, ಅಲ್ಲಿ ಸ್ವಿಂಗಲ್ಲಿ ಕೂರಬೇಕು ಅದು ಇದು ಅಂತೆಲ್ಲ ಹೇಳ್ತಾ ಇದ್ದ, ಸ್ವಲ್ಪ ಹಠ ಮಾಡ್ತಾ ಇದ್ದ. ಹಾಗೆ ನೋಡ್ತಾ ಬರ್ತಾ ಇದ್ವಿ ಅಲ್ಲೇ. ಆ್ಯಕ್ಚುಲಿ ನಮಗೆ ಇವನನ್ನು ಕೂರಿಸ್ಬಿಟ್ಟು ಫೋಟೋ ವಿಡಿಯೋ ಬೇಕಿತ್ತು, ಹಾಗೆ ಹುಡುಕ್ತಾ ಇದ್ವಿ. ಅಲ್ಲಿ ಇತ್ತು, ತುಂಬ ಇತ್ತು, ಕಲ್ಲು ಬೆಂಚ್ ಥರ ಹಾಕಿದ್ರು ಅಲ್ಲಿ ಕೂರೋದಕ್ಕೆ ಅಂತ. ಬಟ್ ಕೂತ್ಕೊಂಡಿದ್ರು ಕೆಲವು ಕಡೆ ಒಬ್ಬೊಬ್ಬರು. ಫೈನಲಿ ಒಂದು ಜಾಗ ಸಿಕ್ತು ನಮಗೆ. ನೋಡಿ ಇಲ್ಲಿ ಕೂರಿಸ್ಬಿಟ್ಟು ಸ್ವಲ್ಪ ಫೋಟೋ ವಿಡಿಯೋ ತಗೊಂಡ್ವಿ ಈ ಜಾಗದಲ್ಲಿ. ಇದು ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ಬಂತು, ಇಲ್ಲಿ ತಗೊಂಡಿರೋವಂತಹ ಫೋಟೋಗಳು ವಿಡಿಯೋಗಳು ಎಲ್ಲ. ಇವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಸೇರಿಸಿ ಎಡಿಟ್ ಮಾಡಿರೋವಂತಹ ಒಂದು ವಿಡಿಯೋನ ನಾನಿಲ್ಲಿ ಹಾಕ್ತೀನಿ ನೆಕ್ಸ್ಟು. ಬಟ್ ಅದು ಫುಲ್ಲು ಸ್ಕ್ರೀನಲ್ಲಿ ಕಾಣಲ್ಲ, ನಾನು ಆಗಲೇ ಹೇಳಿರೋ ಥರ, ಯಾಕಂದರೆ ಮೊಬೈಲ್ ಈ ಥರ ಉದ್ದಕ್ಕೆ ಹಿಡ್ಕೊಂಡು ಮಾಡಿರೋದು ವಿಡಿಯೋ. ವ್ಲಾಗ್ಗೆ ಅಂತ ಮಾಡಿರಲಿಲ್ಲ ನಾನು, ಹಾಗಾಗಿ. ಇದಿಷ್ಟು ಇವತ್ತಿನ ವ್ಲಾಗ್. ನೆಕ್ಸ್ಟು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವ್ಲಾಗ್ ಹಾಕ್ತೀನಿ 1 or 2 ಡೇಸಲ್ಲಿ. ನಾವು ಯಾವ ಥರ ಪೂಜೆ ಎಲ್ಲ ಮಾಡಿದ್ವಿ ಅನ್ನೋದನ್ನು ಹೇಳ್ತೀನಿ ನಾನಲ್ಲಿ. ಇಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಬೇಡ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹಬ್ಬದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.